ಬಾಯ್ ಮಿಸ್ ಮಾಡ್ಕೋತಾ ಅದು ನಿಮ್ಮೆಲ್ಲ ನೆಕ್ಸ್ಟ್ ಟೈಮ್ ನೀವು ಮಿಸ್ ಇಲ್ದೇ ಬರಬೇಕು. ಸರ್ ಡಿಯರ್ ಫ್ರೆಂಡ್ಸ್, ಎಸ್ ಈಗ ನಾವು ಥೈಲ್ಯಾಂಡ್ಗೆ ಫ್ಲೈಟ್ ಮಾಡ್ತಾ ಇದ್ದೀವಿ. ಟೀಮ್ ಅವರೆಲ್ಲ ಇಲ್ಲೇ ಕೂತಿದ್ದಾರೆ. ಎಸ್ ನೋಡ್ಬೋದು. ಹಾಯ್ ಫ್ರೆಂಡ್ಸ್, ಹಾಯ್ ಹಾಯ್. ಯಸ್, ಎಲ್ಲ ಕಂಪ್ಲೀಟ್ ಎಂಜಾಯ್ ಮಾಡ್ತಾ ಇದ್ದಾರೆ. ಅಮೇಝಿಂಗ್ ಆಗಿದೆ ನಿಜವಾಗ್ಲೂ. ನಮ್ಮ ಏರ್ ಏಷ್ಯಾ ಫ್ಲೈಟು ಟೇಕ್ ಆಫ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ವಾವ್, ಸೂಪರ್ ಸೂಪರ್ ಎನರ್ಜಿ. ವಾವ್ 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 ವಾವ್, ಅಮೇಝಿಂಗ್. ವಾವ್, ಇದು ಜೋಶು ಅಂದ್ರೆ, ಇದು ಕ್ರೇಜು ಅಂದ್ರೆ. ಯಸ್, ದಿಸ್ ಇಸ್ ದಿ ಪವರ್ ಆಫ್. ವಾವ್, ಫ್ಯಾಂಟಾಸ್ಟಿಕ್. ಗುಡ್ ಮಾರ್ನಿಂಗ್. ಇವತ್ತು ಥೈಲ್ಯಾಂಡ್ ಟ್ರಿಪ್ ಪಟಾಯದಲ್ಲಿದ್ದೀವಿ. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಕರ್ನಾಟಕದಿಂದ 50 ಜನಕ್ಕಿಂತ ಜಾಸ್ತಿ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ಥ್ರೂಔಟ್ ಇಂಡಿಯಾ, ಆಲ್ ಓವರ್ ಇಂಡಿಯಾದಿಂದ ಸುಮಾರು 450ಕ್ಕಿಂತ ಜಾಸ್ತಿ ಜನ ಇವತ್ತು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ಒಂದು ಫ್ಯಾಂಟಾಸ್ಟಿಕ್ ಹೋಟೆಲ್ ಕೊಟ್ಟಿದ್ದಾರೆ. ಹೋಟೆಲ್ ಇದೆ, ನೀವು ನೋಡಿದ್ರಿ. ಹೋಟೆಲ್ ಇದೆ, ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಇದರ ಪಕ್ಕದಲ್ಲೇ ಬೀಚ್ ಇದೆ. ಮಸ್ತ್ ಎಂಜಾಯ್ಮೆಂಟು, ಮಸ್ತ್ ಸೀನ್ಗಳಿದೆ. ನಾವು ಇಲ್ಲಿರುವಂಥ ಎಲ್ಲರೂ ಕೂಡ ನಿಮ್ಮೆಲ್ಲರನ್ನೂ ಭಾಳ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ಮುಂದೆ ನಿಮ್ಮನ್ನು ಕಾಣ್ತೀವಿ. ನೆಕ್ಸ್ಟ್ ನೀವೆಲ್ಲರೂ ಇಲ್ಲಿರಲೇಬೇಕು. ಆಲ್ ದ ಬೆಸ್ಟ್. ಆ್ಯಂಡ್ ಎಲ್ಲರೂ ಕೂಡ ಭಾಳ ಎಂಜಾಯ್ ಮಾಡ್ತಾರೆ. ಗುಡ್ ಮಾರ್ನಿಂಗ್. ಸೊ ಭಾಳ ಖುಷಿ ಆಗ್ತಿದೆ. ಆ್ಯಂಡ್ ಮೋದಿ ಕೇರಲ್ಲಿ ಒಂದು ಟ್ರಿಪ್ ಹೇಗಿರುತ್ತೆ ಅಂತ ತುಂಬ ಜನ ಫಾರಿನ್ ಟ್ರಿಪ್ ಎಂಜಾಯ್ ಮಾಡಿರೋರ್ಗೆ ಅಷ್ಟೇ ಗೊತ್ತಿರುತ್ತೆ. ಸೊ ತುಂಬ ಜನ ನಾವೆಲ್ಲರೂ ಕೂಡ ಸಾಕಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಒಂದು ಮೈನ್ ಏನಪ್ಪ ಅಂತಂದರೆ ಮೋದಿ ಕೇರಲ್ಲಿ ಸೊ ನಂಬಿ ಕೆಲಸ ಮಾಡಿ ವರ್ಕ್ ಮಾಡಿ ಮೋದಿ ಕೇರಲ್ಲಿ ಫಾರಿನ್ ಟ್ರಿಪ್ಪಿಗೆ ಬರಲೇಬೇಕು ಅಂತ ಅಂದ್ಕೊಂಡು ಮೈಂಡ್ ಸೆಟ್ ಮಾಡಿದವರು ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ಭಾಳ ಖುಷಿಯಾಗೋ ವಿಚಾರ ಏನಪ್ಪ ಅಂತಂದರೆ, ಸೊ ಟ್ರಿಪ್ ಎಂಜಾಯ್ ಯಾರು ಮಾಡಿರ್ತಾರೆ ಅವ್ರಿಗೆ ಅದ್ರ ರುಚಿ ಗೊತ್ತಿರುತ್ತೆ. ಎಸ್, ಇದು 3ನೇ ಟೈಮ್ ಪಟಾಯ. ಬಟ್ ಭಾಳ ಖುಷಿ ಆಗ್ತದೆ. ಈ ಸರಿ ವಿಶೇಷ ಏನಂದರೆ ಮಗಳ ಜೊತೆ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಒಂದು ಈ ಟ್ರಿಪ್ ನಮ್ಮದು, ನೆಕ್ಸ್ಟ್ ಟ್ರಿಪ್ ನಿಮ್ಮದು, ಎಲ್ಲರೂ ಜೊತೆನಲ್ಲಿ ಬರೋಣ ಅಂತ ವಿಶ್ವಾಸನ ತಿಳಿಸ್ತೀನಿ. ಎಲ್ರಿಗೂ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಅರುಣ್ ಅಂತೇಳಿ ಮಾತಾಡ್ತಿರೋದು. ಓಕೆ, ಫಸ್ಟ್ ಆಫ್ ಆಲ್ ಟ್ರಿಪ್ ಅಂತೂ ಅಲ್ಟಿಮೇಟ್ಲಿ ಎಕ್ಸೈಟ್ ಆಗಿದೆ. ಯಾಕೆ ಅಂತಂದರೆ ನಂದು ಕೂಡ ಇದು ಸೆಕೆಂಡ್ ಟ್ರಿಪ್ ಬ್ಯಾಂಕಾಕ್ ಅಂತ ನೋಡೋದಕ್ಕೆ ಬಂದಾಗ. ಯಾಕೆಂದರೆ ಒಂದು ಫಸ್ಟ್ ಟೈಮ್ ನಾನು ಚಂದ್ರು ಸರ್ ವೀಡಿಯೋದಲ್ಲಿ ನೋಡಿದ್ದಾಗ ಎಲ್ಲೋ ಒಂದು ಕಡೆ ಹೇಳಿದರು ಬ್ಯಾಂಕಾಕಿಗೆ ಬರದೇ ಇರೋಂಥ ಜೀವನ ಅಲ್ಲ ಅಂತೇಳಿ. ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ನನಗೆ ಕೂಡ ಅದು ನಿಜ ಅನಿಸುತ್ತೆ. ಯಾಕೆಂದರೆ ಲಾಸ್ಟ್ ಟೈಮ್ ಅಟೆಂಡ್ ಮಾಡೋಂಥ ಟ್ರಿಪ್ಪು ಕೂಡ ದುಪ್ಪಟ್ಟು ಸಿಗ್ತಾ ಇದೆ ಎಂಜಾಯ್ಮೆಂಟ್ ಅನ್ನೋಂಥದ್ದು. ಜಸ್ಟ್ ಒಂದು ಡೇಗೆ ತುಂಬ ಎಕ್ಸೈಟ್ಮೆಂಟ್ ಅನ್ನೋಂಥದ್ದು ಕೂಡ ಕ್ರಿಯೇಟ್ ಆಗ್ತಾ ಇದೆ. ಇನ್ನು 3-4 ಡೇಸ್ ಬ್ಯಾಲೆನ್ಸ್ ಇದೆ. ಖಂಡಿತ ಡೆಫಿನೆಟ್ಲಿ ಎಲ್ಲದನ್ನು ಕೂಡ ತೊಗೋತೀವಿ. ಬಟ್ ನಾನು ಹೇಳೋದೇನೆಂದರೆ, ಟ್ರಿಪ್ಗೆ ಹೋಗಲೇಬೇಕು ಅಂತ ಮೈಂಡ್ ಸೆಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೆರಿ ಇಂಪಾರ್ಟೆಂಟಾಗಿ ನಮ್ಮ ಸಿನ್ಸಿಯಾರಿಟಿನಲ್ಲಿ ನಾವು ವರ್ಕ್ ಮಾಡ್ಕೊಂಡು ಹೋಗಿದ್ದೆ ಅಂತಂದರೆ ಟ್ರಿಪ್ ಅನ್ನೋಂಥದ್ದು ಆಟೋಮೆಟಿಕಲಿ ನಮ್ಮ ಹಿಂದೆ ಬರುತ್ತೆ. ಆ ಸಿನ್ಸಿಯಾರಿಟಿನ ಇಟ್ಕೊಂಡು ನಾವೆಲ್ಲರೂ ಕೂಡ ವರ್ಕ್ ಮಾಡೋಣ. ವಿತ್ ಟೀಮ್ ಸಮೇತ ನಾವೆಲ್ಲರೂ ಕೂಡ ಹೇಳೋಣ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರೆಡಿ, 1 2 3 ಸ್ಟಾರ್ಟ್.